ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಬಯಲಾಗಿವೆ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಬೆಳಕಿಗೆ ಬಂದಿದೆ. ಕೃಪಾನಿಧಿ ಕಾಲೇಜಿನ ಕಳ್ಳಾಟ ಕೂಡ ಬಯಲಾಗಿದೆ. ಉದ್ದೇಶಪೂರ್ವಕವಾಗಿಯೇ ಜನಿವಾರವನ್ನ ತೆಗೆಸಿರೋದು ಬಟಾ ಬಯಲಾಗಿದೆ. 3 ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದಾರೆ ಕಾಲೇಜು ಸಿಬ್ಬಂದಿ. ಕೃಪಾನಿಧಿ ಕಾಲೇಜಿನಲ್ಲಿ ಸರ್ಕಾರಿ ಪರೀಕ್ಷೆ ನಡೆಸದಂತೆ ವರದಿ ಕೊಡಲಾಗಿದೆ. ಸರ್ಕಾರಕ್ಕೆ ವರದಿಯನ್ನ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಬಯಲಾಯಿತು. ಏನು ಅಂತ ಹೇಳಿದ್ರೆ ಅದು ಉದ್ದೇಶಪೂರ್ವಕವಾಗಿಯೇ ಜನಿವಾರವನ್ನ ತೆಗೆಸಿದ್ದಾರೆ ಕೃಪಾನಿಧಿ ಕಾಲೇಜ್ನವರು. ಇನ್ನೊಂದು ಕಡೆಯಲ್ಲಿ ಸಿಇಟಿ ಎಕ್ಸಾಮ್ ಮಾಡ್ತಾ ಇದ್ದ ವೇಳೆಯಲ್ಲಿ ಒಂದಷ್ಟು ನಿಯಮಗಳು ಇತ್ತು. ಪರೀಕ್ಷಾರ್ಥಿಗಳು ಕೂಡ ಆ ನಿಯಮಗಳನ್ನು ಪಾಲಿಸಲೇಬೇಕಿತ್ತು. ಆದರೆ ಜನಿವಾರ ತೆಗೆಸಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪರವಿರೋಧ ಚರ್ಚೆಗಳು ಕೂಡ ಇದೇ ವಿಚಾರವಾಗಿ ಆಗ್ತಾ ಇತ್ತು. ಈಗ ತನಿಖೆಯಲ್ಲಿ ಈ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಉದ್ದೇಶಪೂರ್ವಕವಾಗಿಯೇ ಅಂತ ಹೇಳಿದ್ರೆ ಬೇಕು ಅಂತೇಳಿಯೇ ಕಾಲೇಜ್ನ ಸಿಬ್ಬಂದಿ ಜನಿವಾರವನ್ನ ತೆಗೆಸಿದ್ದಾರೆ, ಪರೀಕ್ಷಾರ್ಥಿಗಳ ಜನಿವಾರವನ್ನ ತೆಗೆಸಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗಿದೆ. ಈ ಸಂಬಂಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ತನಿಖೆ ಕೂಡ ಆಗಿದೆ. 3 ಜನರ ಮೇಲೆ FIR ಮಾಡಿದ್ದೀವಿ, ಅವರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಪ್ರಿಲಿಮಿನರಿ ತನಿಖೆಯನ್ನ ADC ಅವರ ತಂಡದ ಮೂಲಕ ಪ್ರಿಲಿಮಿನರಿ ತನಿಖೆಯನ್ನು ಮಾಡಿಸಿದ್ದೀವಿ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಯಾರು ಮಾಡಿದ್ದಾರೆ, ಉದ್ದೇಶಪೂರ್ವಕ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಕಳೆದ ವರ್ಷ ಆದಂತ ಘಟನೆಯಿಂದಾಗಿ ಮುಂದೆ ಈ ತರ ಘಟನೆಗಳಾಗಬಾರ್ದು ಅಂತ KEA ವತಿಯಿಂದ ಡ್ರೆಸ್ ಕೋಡ್ಗೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ತರಬೇತಿ ನೀಡಿದ್ದಾಗ್ಯೂ ಸಹ ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಆದ್ರಿಂದ ಅಂತವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ FIR ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂತ ಕೇಂದ್ರದಲ್ಲಿ ಮುಂದೆ ನಾವು KEA ವತಿಯಿಂದ CET ಪರೀಕ್ಷೆಗಳನ್ನ ನಡೆಸಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ವರದಿಯನ್ನು ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಟಫ್ ಡಿಸಿಷನ್ ತಗೋಬಹುದು, ಕಠಿಣ. ಜಿಲ್ಲಾಧಿಕಾರಿ ಜಗದೀಶ್ ಅವರು ಹೇಳಿರುವಂಥ ಮಾತುಗಳನ್ನು ಗಮನಿಸಿದ್ರೆ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಸರ್ಕಾರಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪರೀಕ್ಷೆಗಳು ನಡೆಯೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೃಪಾನಿಧಿ ಕಾಲೇಜಿನಲ್ಲಿ ಸರ್ಕಾರಿ ಪರೀಕ್ಷೆ ನಡೆಸದಂತೆ ವರದಿಯನ್ನು ಕೂಡ ನೀಡಲಾಗಿದೆ. ಕಾರಣ ಕೂಡ ಗೊತ್ತಿದೆ ನಿಮಗೆ, ಏನು ಅಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ಜನಿವಾರವನ್ನು ತೆಗೆಸಿದ ಕಾರಣಕ್ಕಾಗಿ. ಯಾಕೆ ಜನಿವಾರವನ್ನು ತೆಗೆಸಿದ್ರು ಅಂತೇಳಿ ಬ್ರಾಹ್ಮಣ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವಂಥ ಕೆಲಸ ಕೂಡ ಆಗಿತ್ತು. ಇದಾದ ಬಳಿಕ ಈ ಪ್ರಕರಣದ ತನಿಖೆ ಆದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರವಿರೋಧ ಚರ್ಚೆ ಆಗ್ತಾ ಇತ್ತು. ಅಧಿಕಾರಿಗಳ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಸಂಪತ್, ಏನು ಮೊನ್ನೆ ಸಿಇಟಿ ಪರೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ಕೃಪಾನಿಧಿ ಕಾಲೇಜಲ್ಲಿ 3 ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಈ ಒಂದು ವಿಚಾರ ಯಾಕಂತ ಹೇಳಿದ್ರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಜನಿವಾರವನ್ನ ತೆಗೆಸಬಾರದು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿತ್ತು. ಅದಾದ ಬಳಿಕವೂ ಮೊನ್ನೆ ಕೃಪಾನಿಧಿ ಕಾಲೇಜಲ್ಲಿ 3 ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ತೆಗೆಸಿ ಅಲ್ಲಿನ ಸಿಬ್ಬಂದಿ ಪರೀಕ್ಷೆ ಬರೀಲಿಕ್ಕೆ ತಿಳಿಸ್ತಾರೆ. ಇದಾದ ಬಳಿಕ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ, ಕೆಲವೊಂದಿಷ್ಟು ವಿರೋಧವೂ ಕೂಡ ಕೇಳಿ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನೋ ಒಂದು ತಂಡವನ್ನು ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚಿಸಲಾಗುತ್ತೆ. ಆ ಒಂದು ತಂಡದ ತನಿಖೆಯಲ್ಲಿ ತಿಳಿದು ಬಂದಿರೋದು ಏನು ಅಂತ ಹೇಳಿದ್ರೆ ಇದನ್ನ ಒತ್ತಾಯ ಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿನೇ ಮಾಡಲಾಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ CCTV ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಇದೆಲ್ಲವನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಬೇಕಂತಲೇ ಈ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂತಹದ್ದು ತಿಳಿದು ಬಂದಿದೆ. ಹೀಗಾಗಿ ಕೃಪಾನಿಧಿ ಕಾಲೇಜಿನ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಇವಾಗ ಕೈಗೊಳ್ಳಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇನ್ನು ಮುಂದೆ ಕೃಪಾನಿಧಿ ಕಾಲೇಜಲ್ಲಿ ಯಾವುದೇ ರೀತಿಯಲ್ಲೂ ಕೂಡ
ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಸಿಇಟಿ ರೀತಿಯ ಎಕ್ಸಾಮ್ಸ್ ಗಳನ್ನ ನಡೆಸಬಾರ್ದು ಅಂತ ಹೇಳಿ ತಿಳಿಸಲಾಗಿದೆ. ಜೊತೆಗೆ ಅಲ್ಲಿರುವಂತಹ ಯಾರೆಲ್ಲ ಈ ಒಂದು ಘಟನೆಯಲ್ಲಿ ಭಾಗಿಯಾದ್ರು ಆ ಒಂದು ಸಿಬ್ಬಂದಿಗಳನ್ನ ಅಮಾನತು ಕೂಡ ಮಾಡಲಾಗಿರುವಂತದ್ದು. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಖಿಲ ಭಾರತ ಬ್ರಾಹ್ಮಣರ ಮಹಾಸಂಘವು ಕೂಡ ಒಂದು ಪತ್ರವನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಆ ಒಂದು ಪತ್ರದಲ್ಲೂ ಕೂಡ ಯಾರೆಲ್ಲ ಈ ರೀತಿಯ ಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತವರ ಮೇಲೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಬೇಕು. ಜೊತೆಗೆ ಏನಾದ್ರೂ ಒಂದು ವೇಳೆ ವಿದ್ಯಾರ್ಥಿ, ಯಾಕಂತ ಹೇಳಿದ್ರೆ ಪರೀಕ್ಷೆಯ ಸಮಯದಲ್ಲಿ ಗೊಂದಲಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ. ಹೀಗಾಗಿ ಪರೀಕ್ಷೆಯಲ್ಲಿ ಏನಾದ್ರೂ ಕಡಿಮೆ ಅಂಕ ಬಂದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗೆ ಉತ್ತಮ ಕಾಲೇಜಲ್ಲಿ ಒಂದು ಸೀಟನ್ನು ಕೊಡ್ಬೇಕು ಅಂತಾನೂ ಕೂಡ ಇವಾಗ ಮನವಿಯನ್ನ ಮಾಡಿರುವಂತದ್ದು. ಸದ್ಯ ಈ ಒಂದು ಪತ್ರವನ್ನ ನಾವು ಕೆಇಎ ಹಾಗೆ ಸರ್ಕಾರದ ಮುಂದೆ ಇರ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಕೂಡ ತಿಳಿಸಿದ್ದಾರೆ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ. ಈ ಒಂದು ಜನಿವಾರದ ವಿಚಾರ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಿ ಸಂಪತ್. ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.